ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೋಜ್, ನನ್ನ ಕನ್ನಡ ಟೆಕ್ನಿಕಲ್ ಸಪೋರ್ಟ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು EPFO ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನೀವು ಎಷ್ಟು ಅಮೌಂಟ್ನ ಕೂಡ ನೀವು ವಿಡ್ರಾ ಮಾಡ್ಬೋದು, ಅಂದರೆ ನಿಮ್ಮ ಪೆನ್ಷನ್ ಎಷ್ಟಿದೆ ಮತ್ತು ನಿಮ್ಮ ಒಂದು ಕಂಪ್ನಿ ಕಾಂಟ್ರಿಬ್ಯೂಷನ್ ಅವೆಲ್ಲ ಸೇರಿಸಿ ನಿಮಗೆ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಹಾಗೆ ಫಸ್ಟ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಬನ್ನಿ ಫ್ರೆಂಡ್ಸ್. ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ EPFO ಇಲ್ಲಿ ಮೆಂಬರ್ ಪಾಸ್ಬುಕ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು ನಿಮಗೆ ಇಲ್ಲಿ ಮೆಂಬರ್ ಪಾಸ್ಬುಕ್ ಅಂತ ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ನೀವು ನಿಮ್ಮ ಒಂದು UNA ನಂಬರ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಏನಿರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಾದ್ಮೇಲೆ ಇಲ್ಲಿ ಕ್ಯಾಪ್ಚನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸೈನ್ ಆಗಿದ ತಕ್ಷಣ ನಿಮಗೆ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ. EPFO ಕಾಂಟ್ರಿಬ್ಯೂಷನ್ ಸಮ್ಮರಿ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ಟೋಟಲ್ ಅವೈಲಬಲ್ ಬ್ಯಾಲೆನ್ಸ್ 23,000 ಅಂತೆಲ್ಲ ತೋರಿಸುತ್ತೆ. ಮತ್ತು ಇಲ್ಲಿ ಎಂಪ್ಲಾಯಿ ಶೇರ್ ಎಷ್ಟಿದೆ ಮತ್ತು ಎಂಪ್ಲಾಯರ್ ಶೇರ್ ಎಷ್ಟಿದೆ ಮತ್ತು ನಿಮಗೆ ಇಲ್ಲೊಂದು ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ತೋರಿಸಾದ್ಮೇಲೆ ನಿಮಗೆ ನೀವೇನಾರ ಬ್ಯಾಲೆನ್ಸ್ ಎಷ್ಟಿದೆ ಅಂತೆಲ್ಲ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ನಿಮಗೆ 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಸೆಕೆಂಡ್ ಆಪ್ಷನು ಪಾಸ್ಬುಕ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಈ ಪಾಸ್ಬುಕ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ನೀವು ಫ್ರೆಂಡ್ಸ್ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವೊಂದು ಮೆಂಬರ್ ಐಡಿನ ನೀವು ಯಾವ ಮೆಂಬರ್ ಐಡಿಲಿ ನೀವು ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಅಂತ. ನೀವು ಎಷ್ಟು ಬ್ಯಾಲೆನ್ಸ್ ಮೆಂಬರ್ ಐಡಿ ಇದೆ ಅಷ್ಟು ಮೆಂಬರ್ ಐಡಿ ನಿಮಗೆ ಇಲ್ಲಿ ತೋರಿಸುತ್ತೆ. ನಾನು ಸದ್ಯಕ್ಕೆ ಇಲ್ಲಿ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ನಿಮಗೆ ಕರೆಂಟ್ ಬ್ಯಾಲೆನ್ಸ್ ಎಷ್ಟಿದೆ ಮತ್ತು ನಿಮ್ಮದು ಒಂದು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಮತ್ತು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಪ್ರತಿಯೊಂದು ತೋರಿಸುತ್ತೆ. ಮತ್ತು ನೀವು ಎಷ್ಟು ವಿಡ್ರಾ ಇಲ್ಲಿವರೆಗೂ ನೀವು ಇದೊಂದು ಮೆಂಬರ್ ಐಡಿಯಿಂದ ಮಾಡಿದಿರ ಪ್ರತಿಯೊಂದು ತೋರಿಸುತ್ತೆ. ಮತ್ತು ಯಾವ್ಯಾವ ಇಯರ್ ಎಷ್ಟೆಷ್ಟು ನಿಮಗೆ ಕಾಂಟ್ರಿಬ್ಯೂಷನ್ನು ಆ್ಯಡ್ ಆಗಿದೆ ಅನ್ನೋದು ಕೂಡ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನಿಮಗೆ ಎಂಪ್ಲಾಯಿ ಶೇರ್ ಅಂತ ಇದೆ. ಎಂಪ್ಲಾಯಿ ಶೇರ್ ನಿಮ್ದು ಏನು ಸ್ಯಾಲ್ರಿ 12% ನೀವು ಅಮೌಂಟ್ ಏನು ಕಟ್ ಆಗುತ್ತೆ ಅದು ನೋಡ್ಬೋದು. ನಿಮಗೆ ಇಲ್ಲಿ ಎಷ್ಟು ಅಮೌಂಟ್ ವಿಡ್ರಾ ಆಗಿದೆ ಅಂತಲೂ ತೋರಿಸುತ್ತೆ ಮತ್ತು ಇವಾಗ ಪ್ರೆಸೆಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ಅಂತಲೂ ತೋರಿಸುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಎಂಪ್ಲಾಯಿ ಶೇರ್ ಒಂದು ಕಂಪ್ನಿ ಏನು ಆ್ಯಡ್ ಮಾಡುತ್ತಲ್ಲ ನಿಮ್ಮದು ಕಂಪನಿ, ಅದು ಕೂಡ ಇಲ್ಲಿದೆ. ಮತ್ತು ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಪೆನ್ಷನ್ ಶೇರಿನ ಆ್ಯಡ್ ಆಗುತ್ತೆ, ಅದು ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಈ ಒಂದು ಎಂಪ್ಲಾಯಿ ಶೇರ್ ಇದೆಲ್ಲ 20%, ಇದನ್ನು ನೀವು ಯಾವಾಗ ಬೇಕಾದ್ರೂ ಕೂಡ ನೀವು ವಿಡ್ರಾ ಮಾಡ್ಕೋಬೋದು. ಫಾರ್ಮ್ 31ನ ಯೂಸ್ ಮಾಡಿಕೊಂಡು ನೀವು ಈ ಅಮೌಂಟ್ನ ನೀವು ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೋಬೋದು ಫ್ರೆಂಡ್ಸ್. ಆದರೆ ಇದು ಎಂಪ್ಲಾಯಿ ಶೇರ್ ಮತ್ತು ಪೆನ್ಷನ್ ಶೇರ್ ಇದೆಲ್ಲ, ಇದನ್ನು ನೀವು ನಿಮ್ಮ ಒಂದು ಕೆಲಸನ ನೀವು ಬಿಟ್ಟರೆ ರಿಸೈನ್ ಮಾಡಿದ್ರೆ ಆ ಕೆಲಸನ ಆದಮೇಲೆ ಒಂದು 2 months ಆದಮೇಲೆ ನೀವು ಫಾರ್ಮ್ 10Cನ ಯೂಸ್ ಮಾಡಿ ನೀವು ಇದೊಂದು ಅಮೌಂಟನ್ನು ನೀವು ತೊಗೋಬೋದು ಫ್ರೆಂಡ್ಸ್. ಅಲ್ಲಿಗಂಟ ನೀವು ಯಾವುದೇ ಕಾರಣಕ್ಕೂ ಇದೊಂದು ಅಮೌಂಟ್ನ ನೀವು ತೊಗೊಳೋದಕ್ಕಾಗಲ್ಲ. ಜಸ್ಟ್ ಈ ಎಂಪ್ಲಾಯಿ ಶೇರ್ ಇದೆಯಲ್ಲ ಇದನ್ನು ಮಾತ್ರ ಒಂದು 12% ನಿಮ್ಮ ಸ್ಯಾಲ್ರಿ ಅಂತ ಡಿಡಕ್ಟ್ ಆಗುತ್ತಲ್ಲ, ಇದನ್ನು ನೀವು ಫಾರ್ಮ್ 31ನ ಯೂಸ್ ಮಾಡಿಕೊಂಡು ನೀವು ತೊಗೋಬೋದು ಫ್ರೆಂಡ್ಸ್. ಪ್ರತಿಯೊಂದು ಡೀಟೇಲ್ಸು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಎಷ್ಟು ಅಮೌಂಟ್ ವಿಡ್ರಾ ಆಗಿದೆ ಮತ್ತು ಎಷ್ಟು ಅಮೌಂಟ್ ಕಾಂಟ್ರಿಬ್ಯೂಷನ್ ಆಗಿದೆ ಮತ್ತು ಕರೆಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ಮತ್ತು ನೋಡ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ. ಟೋಟಲ್ PF ವಿಡ್ರಾಲ್ ಇದುವರೆಗೂ ನೀವು ಎಷ್ಟು ಅಮೌಂಟ್ನ ವಿಡ್ರಾ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ತೋರಿಸುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ 2 ಮೆಂಬರ್ ಐಡಿ ಇತ್ತು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನೀವು ಎಷ್ಟು ಮೆಂಬರ್ ಐಡಿ ಇದೆ. ಪ್ರತಿಯೊಂದು ಮೆಂಬರ್ ಐಡಿ ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ. ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನೀವು ಕೆಳಗಡೆ ಬಂದರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ತೋರಿಸುತ್ತೆ. ನಿಮಗೆ ಇಲ್ಲಿ ಸದ್ಯಕ್ಕೆ ಇವಾಗ 2026 ಕ್ಲೋಸಿಂಗ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ನೀವು ಕೂಡ ಇಲ್ಲಿ ಕೆಳಗಡೆ ನೋಡ್ಕೋಬೋದು. ನೋಡಿ ಇಲ್ಲಿ ಒಂದು ಸ್ಕೈ ಬ್ಲೂ ಕಲರ್ ಮಾರ್ಕ್ ಹಾಕಿ ನಿಮಗೆ ಇಲ್ಲಿ ತೋರಿಸುತ್ತೆ. ಮತ್ತು ರೆಡ್ ಕಲರ್ ಬಂತು ಅಂದರೆ ನೀವು ಎಷ್ಟು ಅಮೌಂಟ್ನ ವಿಡ್ರಾ ಇಲ್ಲಿವರೆಗೂ ಮಾಡಿದೆ ಅನ್ನೋ ಒಂದು ತೋರಿಸುತ್ತೆ. ನೋಡ್ಬೋದು ಈ ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ಇದೊಂದು ವೆಬ್ಸೈಟ್ಗೆ ನೀವು ಬಂದು ನೋಡ್ಕೋಬೋದು. ಇದು ಬಂದು EPFO ಅವ್ರದ್ದೇ ಒಂದು ವೆಬ್ಸೈಟ್ ಫ್ರೆಂಡ್ಸ್. ಇಲ್ಲಿಂದ ನೀವು ಪ್ರತಿಯೊಂದು ಡೀಟೇಲ್ಸ್ನ ನೀವು ನೋಡ್ಕೋಬೋದು ಮತ್ತು ಎಷ್ಟು ಬ್ಯಾಲೆನ್ಸ್ನ ನೀವು ಇಲ್ಲಿಂದ ಇದೆ ಅನ್ನೋದು ಕೂಡ ನೀವು ನೋಡ್ಬೋದು. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನಿಮ್ಮ ಒಂದು EPFO ಅಕೌಂಟಲ್ಲಿರೋ ಬ್ಯಾಲೆನ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.